ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಕೈವಾರದಲ್ಲಿ ಎನ್ಎಸ್ಎಸ್ ವಿಶೇಷ ಶಿಬಿರಕ್ಕೆ ಚಾಲನೆ. ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಎನ್ಎಸ್ಎಸ್ ಘಟಕದ ವತಿಯಿಂದ ತಾಲೂಕಿನ ಕೈವಾರದಲ್ಲಿ ಹಮ್ಮಿಕೊಂಡಿರುವ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಭಾನುವಾರದಂದು ಚಾಲನೆ ನೀಡಲಾಯಿತು. ಕೈವಾರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರಾದ ಶ್ರೀಯುತ ವೈ.ವಿ. ಅಶ್ವಥ್ ನಾರಾಯಣ ಬಾಬುರವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂತಹ ಶಿಬಿರಗಳಲ್ಲಿ ವಿದ್ಯಾರ್ಥಿಗಳು ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಭಾವೈಕ್ಯತೆ, ದೇಶ ಪ್ರೇಮ, ಮಾನವೀಯ ಮೌಲ್ಯಗಳು, ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗುವುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಿಬಿರವು ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸಪುರ ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆ. ಶಾರದಾ, ಶ್ಯಾಮಲಾ, ಡಾಕ್ಟರ್ ಕವಿತಾ, ಡಾಕ್ಟರ್ ದಿನೇಶ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್.ವಿ. ಶ್ರೀನಿವಾಸನ್, ಕೆಪಿಎಸ್ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಅಧಿಕಾರಿ ಪ್ರೊಫೆಸರ್ ಎಸ್. ಅಶ್ವಥ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಶಿಬಿರದ ಧ್ಯೇಯೋದ್ದೇಶಗಳ ಕುರಿತು ತಿಳಿಸಿದರು. ಚಿಂತಾಮಣಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲರಾದ ಪ್ರೊಫೆಸರ್ ಕುಸುಮ ಮಂಗಳ ಅಧ್ಯಕ್ಷತೆ ವಹಿಸಿದ್ದರು. ಸಹ ಶಿಬಿರಾಧಿಕಾರಿ ಎಸ್. ನವೀನ್ ನಿರೂಪಿಸಿ, ಉಪನ್ಯಾಸಕ ನಿಜಾಮುಲ್ಲಾ ಖಾನ್ ಸ್ವಾಗತಿಸಿ, ಡಾಕ್ಟರ್ ಪ್ರವೀಣ್ ವಂದಿಸಿದರು. ಈ ಶಿಬಿರವು ಮಾರ್ಚ್ 7ರಿಂದ 13ರವರೆಗೂ ನಡೆಯಲಿದೆ. ಈ ಸ್ವಯಂ ಸೇವಕರಿಗೆ ದುಡಿಯೋದು ಇಷ್ಟು ಕಷ್ಟ ಇದೆಯಪ್ಪ, ಬೆವರು ಬರ್ತಾ ಇದೆ, ಅನ್ನಕ್ಕಾಗಿ ಇಷ್ಟು ಕಷ್ಟಪಡ್ಬೇಕಪ್ಪ, ನಮ್ಮ ರೈತರು ನಮ್ಮ ಅನ್ನ ಆಗ್ತಕ್ಕಂಥ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ನೇಗಿಲಿ ಯೋಗಿಯಪ್ಪ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗಬೇಕು. ಅಂದ್ರೆ ಟಿಕೆಟ್ ಆಫ್ ಲೇಬರ್. ನಾನು ಕೂಡ ಎನ್ಎಸ್ಎಸ್ ವಿದ್ಯಾರ್ಥಿಯಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾನೆ. ಅನುಭವ ನನಗೂ ಇದೆ. ಸೊ ಅದರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಒಂದು ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಮತಿ ಕುಸುಮ ಮಂಗಳ ಅವರೇ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬೋಧಕ ಸಿಬ್ಬಂದಿಗಳೇ, ಎಲ್ಲ ಬೋಧಕರಿದ್ದಾರೆ, ಎಲ್ಲ ಶಿಬಿರಾರ್ಥಿಗಳೇ, ಎಲ್ಲ ಸ್ನೇಹಿತರೆ. ಚೈನಾ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದರೆ ಬಹುಶಃ ನಾವು ಮುಂದೆ 3ನೇ ಮಹಾಯುದ್ಧ ನೋಡ್ತೀವಿ ಅನ್ನೋ ನಮ್ಮ ಹೋಗ್ಬೇಕು. ಕಾರಣ ಇಷ್ಟೇ, ನಮ್ಮ ಹಿಡಿತದಲ್ಲಿ ಇನ್ನೊಂದು ದೇಶ ಇರ್ಬೋದು, ನಮ್ಮ ಹಿಡಿತದಲ್ಲಿ ದೇಶದ ಪ್ರಪಂಚದ ಆರ್ಥಿಕತೆ ನಮ್ಮ ಹಿಡಿತದಲ್ಲಿರ್ಬೇಕು ಅಂತ ಇವತ್ತು ಕೂಡ ಹೋರಾಟ ನಡೀತಾನೆ. ಆದರೆ ಎಲ್ಲಿ ಇವತ್ತು ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಏನು ಜ್ಞಾನ ಇನ್ನೊಂದು ಕೂಡ ಒಳ್ಳೆಯ ದಿಕ್ಸೂಚಿಗೆ ಹೋಗ್ತಾ ಇದೆ. ಇವತ್ತು ಕೂಡ ಸಾಮ್ರಾಜ್ಯಶಾಹಿಗಳಾಗಿ ಕುಡಿಯಬೇಕು, ನಾವು ಕೂಡ ಈ ಪ್ರಪಂಚ ನಮ್ಮ ಆಳ್ವಿಕೆ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ವಿದ್ಯಾರ್ಥಿಗಳು ಒಂದು ನಿವೇಶನ ಮಾಡಬೇಕು. ನಮ್ಮ ದೇಶದಲ್ಲಿ ಕೂಡ ಹಲವಾರು ರೀತಿಯಲ್ಲಿ ಪ್ರತಿದಿನ ಬೆಳಗ್ಗೆ ನೋಡ್ತಾ ಇದ್ದ ಪತ್ರಿಕೆಯಲ್ಲಿ ಧರ್ಮದ ಬಗ್ಗೆ ಹೋರಾಟ, ಜಾತಿ ಬಗ್ಗೆ ಹೋರಾಟ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಚೀಟಿಂಗು ಎಲ್ಲ ಕಾಣಿಸುತ್ತೆ. ಇಲ್ಲಿರ್ತಕ್ಕಂಥ ಶಿಸ್ತು ಮತ್ತೆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಎಲ್ಲ ನಮ್ಮ ಚಿಂತಾಮಣಿ ಕಾಲೇಜಿನ ವಿದ್ಯಾರ್ಥಿಗಳು ಯಾವಾಗಲೂ ಅವ್ರದ್ದೇ ಆದ ಪ್ರತ್ಯೇಕತೆಯನ್ನು ತೋರಿಸ್ತಾರೆ ಎಲ್ಲದರಲ್ಲೂ. ಈ ಎನ್ಎಸ್ಎಸ್ ಕಾಲಕ್ಕೂ ಕೈವಾರಕ್ಕೆ ಬಂದು ನೀವೆಲ್ಲ ಅದೇ ಚಿಂತಾಮಣಿ ಕ್ಯಾಂಟೀನ ಇದು ಕೂಡ ಉಳಿಸ್ಬೇಕು. ಎಲ್ಲ ಗ್ರಾಮಸ್ಥರಿಗೂ ಇಂಥ ಮಕ್ಕಳು ಬಂದಿದ್ದಪ್ಪ ಈ ಕಾಲೇಜವರು ಚೆನ್ನಾಗಿ ನಮ್ಮೂರಲ್ಲಿ ನಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು, ನಮ್ಮ ಮಕ್ಕಳ ಜೊತೆ ಮಕ್ಕಳಾಗಿ ಇದ್ರು, ಚೆನ್ನಾಗಿದ್ರು ಅಂತ ನಿಮ್ಮನ್ನು ಯಾವತ್ತೂ ಜ್ಞಾಪಕ ಇಟ್ಕೋಬೇಕು. ಆ ಥರ ಕೆಲಸ ಮಾಡಿ ನಮ್ಮ ಕಾಲೇಜ್ಗೆ, ಪ್ರಿನ್ಸಿಪಾಲ್ಗೆ ಮತ್ತು ಎನ್ಎಸ್ಎಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಒಳ್ಳೆಯ ಹೆಸರು ತಗೊಂಡು ಬನ್ನಿ. ನೀವು ಅದರಿಂದ ಕಲೀರಿ, ಬೇರೆಯವ್ರಿಗೆ ಕಲಿಸ್ತಾ ನೀವು ಕಲೀರಿ ಅಂತ 2 ಮಾತುಗಳನ್ನು ಆಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೆ. ಹೇಗೆ ಅನಿಸ್ತಿಲ್ಲ, ಕಾಲೇಜಲ್ಲಿ ಏನೇ ಒಂದು ಕ್ಲೀನ್ ಮಾಡಬೇಕು, ಏನೋ ಕೆಲಸ ಆಗಬೇಕು ಅಂದರೆ ಅಶ್ವಥ್ ಸರ್ ಅಂದರೆ ಸಾಕು, ಎನ್ಎಸ್ಎಸ್ ಮಕ್ಕಳ ಜೊತೆ ಹಾಜರಾಗಿ ಅವರೆಲ್ಲ ಕೆಲಸ ಮಾಡಿಕೊಡ್ತಾ ಇದ್ರು. ಕ್ಲೀನಿಂಗ್ ಆಗ್ಬೋದು, ಮತ್ತು ಏನಾದರೂ ಜಾಗ ಹೋಗಬೇಕು, ಬೇರೆ ಬೇರೆ ವಿಚಾರಗಳಿಗೆ ಸರ್ ಕೇಳಿದ್ರೆ ಸಾಕು, ನಾವು ಯಾವಾಗಲೂ ಅವ್ರು ನಮಗೆ ಆಕ್ಸೆಸಬಲ್ ಇರ್ತಾ ಇದ್ರು, ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾ ಇದ್ರು. ಅದರಿಂದ
ಅಶ್ವಥ್ ಸರ್ ಅಂತಂದರೆ NSS ಮಕ್ಕಳನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಕೆಲಸ ಮಾಡೋರು ಅದನ್ನ ಪ್ರೀತಿಯಿಂದ ಮಾಡಿಸ್ಕೊಳ್ಳೋರು ಸರ್. ಇವಾಗಲೂ ಮೋಸ್ಟ್ಲಿ ಹಂಗೆ ಇರುತ್ತೆ ಅಂತ ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಹುಡುಗಿಯರು ಕೂಡ ಈ ಸರಿ ಬಂದಿದ್ದಾರೆ ಕಾಣಿಸ್ತೈತೆ ನನಗೆ NSS ಅಲ್ಲಿ. ಇದು ಒಂದು ಒಳ್ಳೆಯ ವಿಚಾರ. ಬಾಯ್ಸ್ ಕಾಲೇಜ್ ಅಂತ ಕಂಪ್ಲೀಟ್ ಆಗಿದ್ದನ್ನ ಹುಡುಗಿಯರು ಕೂಡ NSS ಕ್ಯಾಂಪಿಗೆ ಬಂದಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಮಾಡಿದ್ದು ಅಲ್ಲಿ ಎಲ್ಲ ವ್ಯವಸ್ಥೆ ಕೂಡ ಆಗಿತ್ತು. ಬಟ್ ಕಾರಣಾಂತರಗಳಿಂದ ಯಾವ ಥರ ನಮ್ಮ ಎಜುಕೇಷನ್ ಮಿನಿಸ್ಟರ್ ಅವರು ವ್ಯವಹಾರದಲ್ಲಿ ಮಾಡಬೇಕು ಅನ್ನೋ ಒಂದು ಮಾತು ಹೇಳಿದ ತಕ್ಷಣ ಮತ್ತೆ ಇವರು ಅಶ್ವಥ್ ಸರ್ ಅವ್ರ ಜೊತೆ ನಮ್ಮ ಶಿಕ್ಷಕ ಪ್ರಸಾದ್ ಸರ್ ಅವರು ಇಮಿಡಿಯೇಟ್ ಆಗಿ ಮತ್ತೆ ಕೈವಾರಕ್ಕೆ ಬಂದರು. ಅಲ್ಲಿ ಕೈವಾರದಲ್ಲಿ ಕೇಳಿದಾಗ ಈ ಥರ ಅಲ್ಲಿ ಎಲ್ಲ ಬುಕ್ ಆಗೋಗಿದ್ರಿಂದ ನಮ್ಗೆ ಅಲ್ಲಿ ಸಿಕ್ಕಿಲ್ಲ. ಮತ್ತೆ ಇಲ್ಲಿ ನಾವು ಸ್ಕೂಲ್ನಲ್ಲಿ ವಿಚಾರಿಸಿದಾಗ ಪರಿಮುಖ ಸರ್ ಅವರು ಇಮಿಡಿಯೇಟ್ ಆಗಿ ಒಂದು